ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಕಂಟಿನ್ಯೂ ವ್ಲಾಗ್ ಅಂತ ಹೇಳ್ಬೋದು ಅವತ್ತೊಂದಿನ. ಸೊ ಸ್ವಲ್ಪ ಎಂಗೇಜ್ಮೆಂಟ್ ವ್ಲಾಗ್ ಇರುತ್ತೆ, ಪ್ಲಸ್ ಇನ್ನೊಂದು ಮದರ್ಸ್ ಡೇ ವ್ಲಾಗು, ಪ್ಲಸ್ ರೇನಿ ಡೇ ಎಲ್ಲ ಇರುತ್ತೆ ಇವತ್ತು. ಸೊ ಇದು ಪಾರ್ಟ್ 2 ಅಂತಲೂ ಹೇಳ್ಬೋದು, ಮದರ್ಸ್ ಡೇ ವ್ಲಾಗ್ ಅಂತಲೂ ಹೇಳ್ಬೋದು. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈ ವ್ಲಾಗ್ ಫುಲ್ ನೋಡಿ, ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಗೊತ್ತಿರುತ್ತೆ ಎಲ್ಲರಿಗೂ. ಇದು ಹುಡುಗಿ ಎಂಗೇಜ್ಮೆಂಟ್ ಆಗಕ್ಕೆ ಮುಂಚೆನೇ ಹುಡುಗಿ ಮನೆ ಕಡೆ ದೊಡ್ಡವರು, ಸೋದರ ಮಾವ, ಹುಡುಗನ ಸೋದರ ಮಾವ ಇಬ್ಬರೂ ಕುತ್ಕೊಂಡು ನಮ್ಮ ಹುಡುಗಿ ನಿಮ್ಗೆ ಓಕೆನಾ, ನಮ್ಮ ಹುಡುಗ ನಿಮ್ಗೆ ಓಕೆನಾ ಅಂತ ಕೇಳಿಬಿಟ್ಟು ತಟ್ಟೆನ ಬದಲಾಯಿಸ್ಕೊತಾರಲ್ಲ, ಅದು ತಟ್ಟೆ ಬದಲಾಯಿಸ್ಕೊಳ್ಳೋ ಶಾಸ್ತ್ರ ಇದನ್ನು ಮಾಡಿದ್ಮೇಲೆ ನೆಕ್ಸ್ಟು ಹುಡುಗ ಮಾಡೋ ಶಾಸ್ತ್ರಗಳು, ಹುಡುಗಿಗೆ ಎಲ್ಲ ಶಾಸ್ತ್ರ ಮಾಡಿ ರಿಂಗ್ಸ್ ಚೇಂಜ್ ಮಾಡ್ಕೋತಾರೆ. ಸೊ ಇದೆಲ್ಲ ಲಾಸ್ಟ್ ಟೈಮ್ ಹಾಕಿರಲಿಲ್ಲ ಆ ವ್ಲಾಗಲ್ಲಿ, ಈ ವ್ಲಾಗಲ್ಲೆಲ್ಲ ಹಾಕಿದ್ದೀನಿ. ಸೊ ನೋಡಿ, ಎಂಜಾಯ್ ಮಾಡಿ. ನಿಮ್ಮ ಕಡೆನೂ ಈ ಥರ ಎಲ್ಲ ಮಾಡ್ತಾರಾ ಅಂತ ಕಮೆಂಟ್ ಮಾಡಿ. ಅಕ್ಕ 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 ಅಯ್ಯೋ, ನೀವು ದೊಡ್ಡ ಟ್ಯೂಬ್ಲೈಟ್ ನೀನು. ಬೆಂಕಿ ಒಂದು ಹಪ್ಪಳ ಹಾಕೊಂಡ್ರೆ 2 ಹಪ್ಪಳ ತಂದು ಕೊಟ್ಟಿರೋದು. ಅಯ್ಯೋ ಪಾಪ ಅಲ್ಲ, ಮುಗ್ದೆ. ಅಯ್ಯಪ್ಪ, ಬೇಗ ಮಾತಾಡ್ತೇನೆ, ನನಗೇನು ಅಪೇಕ್ಷೆ? ಪ್ಲೀಸ್ ಮುಜುಗರ ಪಡ್ಕೋಬೇಡಿ, ತಿನ್ನಿ. ಒಬ್ಬಟ್ಟರೆ ನಿಮ್ಗೆ ತುಂಬ ಇಷ್ಟ. ಒಬ್ಬಟ್ಟು ತಿನ್ನೋದಕ್ಕೆಲ್ಲ, ಒಬ್ಬಟ್ಟು ಮಾಡೋದಕ್ಕೆ. ಇವರು ಹುಡುಗಿಯವ್ರ ಸೋದ್ರ ಮಾವ, ಇವ್ರು ಹುಡುಗಿಯವ್ರ ಸೋದ್ರ ಮಾವ, ನೋಡ್ಕೊಬಿಡಿ. ಇಲ್ಲಿ ಕ್ಯಾಮ್ರಾ ಮಾಡ್ತಿದ್ರಲ್ಲ, ಕ್ಯಾಮ್ರಾದವರು ಅಪ್ಪ. ಈ ಊಟ ಬಡಿಸಿ ಈ ನೋಡಿ, ಇಲ್ಲಿ ಕ್ಲಿಯರೆನ್ಸು. ಸರಿ, ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರೆನ್ಸು ಗೊತ್ತಿಲ್ಲ. ಮನೇಲಿ ಅಷ್ಟು ಬೆಳಗ್ಗೆ ಬರೋಲ್ಲ. ಬನ್ನಿ ಈ ಕಡೆ. ಬರ್ರಿ ಫೋಟೋಗ್ರಾಫರ್, ಯಾಕೆ ಅಳ್ತಾ ಇದ್ದೀರಾ? ಬರುತ್ತೆ ಮಾಡ್ಕೊಳ್ಳಿ. ಅಣ್ಣ 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 ಅಣ್ಣ, ಕರಿ 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 ಈ ಕಡೆ. ಅಣ್ಣ ಅಣ್ಣ, ಕೆಲಸ ಇಲ್ಲ ನಿಂಗೆ. ಮೊಬೈಲ್ಗೂ ಬೇಜಾರಾಗಲ್ಲ, ಅದು ಯಾವಾಗ ಬ್ಯಾಟ್ರಿ ಡೌನ್ ಆಗುತ್ತೆ ಅವಾಗ ಬೇಜಾರು. ಏನು ಮಾಡೋದು? ಇದು ಒಳಗೆ ತಗೊಂಡೋಗ್ಬಿಡೋಣ. ನೋಡಿ, ಯಾಕೋ ನೆನೀತಾ ಇದೆಯಾ? ನನ್ನ ತಲೆ ಮೇಲೆ ಇವಾಗ ಬೀಳ್ತಾ ಇತ್ತು. ಹಾಕೋಣ, ಅದರಲ್ಲಿ ಇದ್ರಲ್ಲಿ ಹಂಗೆ ಎತ್ಕೊಂಡು ಹಾಕ್ಬಿಡು. ಕಡಿಮೆ ಇದೆಯಲ್ಲ. ನಮ್ಮಪ್ಪ ಕಾಫಿ ಮಾಡಿದ್ದಾರೆ, ಎಲ್ಲರಿಗೂ ಕಾಫಿ ಕೊಡ್ತಾ ಇದ್ದಾರೆ. ಆಯ್ತಾ ರೆಡಿ? ಎಂಗೇಜ್ಮೆಂಟ್ ಎಲ್ಲ ಚೆನ್ನಾಗೆ ಎಂಗೇಜ್ಮೆಂಟ್ ಎಲ್ಲ ಆಯಿತು, ಎಲ್ಲ ಚೆನ್ನಾಗಾಯಿತು. ಎಲ್ಲರದು ಊಟ ಕೂಡ ಆಯಿತು. ಹುಡುಗನ ಮನೆಗೆ ಹೋದರು, ಊಟ ಎಲ್ಲ ಮುಗೀತು. ಲಾಸ್ಟ್ ಟ್ರಿಪ್ ನಾವು ಕೂತ್ಕೊಂಡ್ವಿ. ಇನ್ನೂ ಅಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಪ್ಪ ತಿಂದಿರಲಿಲ್ಲ. ಸೊ ಅವ್ರು ಆಮೇಲೆ ತಿಂತೀನಿ ಅಂದಿದ್ರು. ನಾವು ಲಾಸ್ಟ್ ಟ್ರಿಪ್ಪಲ್ಲಿ ಕೂತ್ಕೊಂಡಿದ್ವಿ, ತಿಂತಾಯಿದ್ವಿ. ಅರ್ಧ ಊಟ ಆಗಿತ್ತು. ಫಸ್ಟು ಮಳೆ ಬರೋ ಥರ ಆಯಿತು. ಇನ್ನೂ ವೆದರ್ ಚೆನ್ನಾಗಿದೆ, ಓಕೆ ಬಿಸಿಲಿತ್ತು. ತಿನ್ನೋಣ ತಿಂತಾಯಿದ್ವಿ.
ಫುಲ್ ಜೋರಾಗೋಯ್ತು ಮಳೆ, ಸಿಕ್ಕಾಪಟ್ಟೆ ಜೋರಾಯಿತು. ಅರ್ಧಂಬರ್ಧ ತಿಂದ್ಬಿಟ್ವಿ, ಆಮೇಲೆ ಓಕೆ ಅಂದ್ಬಿಟ್ಟು ಎಲ್ಲ ಒಳಗಡೆ ಬಂದುಬಿಟ್ವಿ. ಆಮೇಲೆ ಸರಿ ಸಾಕು ಅಂದ್ಬಿಟ್ಟು ಫಂಕ್ಷನ್ ಟೈಮಲ್ಲೆಲ್ಲ ಊಟ ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ನಮ್ಮನೆ ಫಂಕ್ಷನ್ ಅಂದಾಗ, ಬೇರೆಯವ್ರ ಫಂಕ್ಷನ್ ಅಂದಾಗ ಹೋಗಿ ಹೊಟ್ಟೆ ತುಂಬ ತಿಂತೀವಿ, ಬಟ್ ನಮ್ಮನೆ ಫಂಕ್ಷನ್ ಅಂದಾಗ ತಿನ್ಬೇಕು ಅನ್ಸಲ್ಲ. ಸೊ ಇಲ್ಲಿ ನಾನು ರೇಗಿಸ್ತಾ ಇದ್ದೀನಿ ಮಕ್ಳುಗಳಿಗೆಲ್ಲ. ಅಲ್ಲಿರೋ ಮಕ್ಕಳೆಲ್ಲ ನಮ್ಮ ಅಕ್ಕನ ಮನೆ ಹತ್ರ ಇವರೆಲ್ಲ ಎಲ್ಲ ಫ್ರೆಂಡ್ಸ್ ಆಗಿಬಿಟ್ರು ನನಗೂ ಕೂಡ. ಎಲ್ಲರೂ ಹಾಯ್ ಅಂತಿದ್ರು. ಅದರಲ್ಲಿ ಒಂದು ಹುಡುಗ ಇದ್ದಾನೆ, ಕ್ಯಾಮ್ರದಲ್ಲಿ ನನ್ನ ಫೇಸ್ ನೋಡಿಸ್ಬೇಡಿ ಅಂತಿದ್ದಲ್ಲ, ವೈಟ್ ಕಲರ್ ಡ್ರೆಸ್ ಹಾಕಿರೋರು. ಬೇಕು ಅಂತ ಹೋಗಿ ನೋಡಿಸ್ತಾ ಇದೆ. ಹಿಂಗಿತ್ತು. ಸೊ ಸ್ವಲ್ಪ ಹೊತ್ತು ಮಕ್ಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಲ್ಲ ಆದ್ಮೇಲೆ ವೆದರ್ ತುಂಬ ಚೆನ್ನಾಗಿತ್ತು. ಮಳೆ ಬಂದಿದ್ದ ಕಾರಣ ವೆದರ್ ತುಂಬ ಚೆನ್ನಾಗಿತ್ತು. ನಿಮಗೂ ಗೊತ್ತಿರುತ್ತೆ, ಮಳೆ ಬಂದಿದ್ದ ದಿನ ಅದು ಫ್ರೆಶ್ಶು ಹೇರ್ ಇರುತ್ತಲ್ಲ, ಅದು ಸಖತ್ತಾಗಿರುತ್ತೆ. ನೋಡಿ, ಇದು ಮಧ್ಯಾಹ್ನ ಬಂದಿದ್ದು ಮಳೆ. ಊಟ ಅರ್ಧಂಬರ್ಧ ಬಿಟ್ಬಿಟ್ಟು ಹೊಟ್ಟೋದ್ವಾ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಲೈಟಾಗಿ ಕಡಿಮೆ ಆಯಿತು. ಅದಾದಮೇಲೆ ನಾನು ನೇತ್ರ ಬಂದು ರೀಲ್ಸ್ ಮಾಡ್ತಿದ್ವಿ. ಪಲ್ಲವಿ ಪರ್ಮಿಷನ್ ತೊಗೊಂಡು ಬಂದಿಲ್ಲ ಅಂತ ಕೆಲಸನ, ಸೊ ಅವಳು ಕೆಲಸ ಕೊಡೋದ್ಲು. ರೀಲ್ಸ್ ಕೂಡ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟು ಈವ್ನಿಂಗು ಕೇಕ್ ತಂದು ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದು ಸಂಜೆ, ಯಾಕಂದರೆ ಮನೆಯೆಲ್ಲ ಗಲೀಜಾಗಿರುತ್ತೆ, ಕೆಲಸ ಇದ್ದಾಗ ಯಾರಿಗೂ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಅನಿಸಲ್ಲ. ಆದ್ದರಿಂದ ಕೆಲಸ ಎಲ್ಲ ಮುಗಿದ ಮೇಲೆ ಕೇಕೆಲ್ಲ ಕಟ್ ಮಾಡೋಣ ಅಂದ್ಬಿಟ್ಟು ನಾವು ಸುಮ್ಮನೆ ಆಗೋದ್ವಿ. ಒಂದು 7:30 ಹಂಗೇನೋ ಕೇಕ್ ತಂದರು. ಇವಾಗ ಮಕ್ಳ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಕ್ಳ ಜೊತೆ ಇನ್ನೊಂದು ರೀಲ್ಸ್ ಮಾಡಿದ್ದೀನಿ. ಸೊ ಎಲ್ಲ ನೋಡಿಸ್ತೀನಿ, ನೋಡಿ. ಎಲ್ಲಿದ್ರಪ್ಪ ನೀವು? ಝೂಮ್ ಮಾಡ್ತೀರಿ. ಹಾಯ್, ಹಲೋ. ನಾನು ಹೇಳ್ತೀನಿ ಆಂಟಿ, ನೀವು ಎದೋಳಮ್ಮ, ನಾನಲ್ಲ, ಎದೋಳು ಆಂಟಿ, ಎದೋಳಕ್ಕ ಆಂಟಿ, ನಡಿ. ಆ ಥರ ಇರಲ್ಲ, ನೀನು ಅಮ್ಮನ ಎದೋಳು ಸುಮ್ಮನೆ. ಎದೋಳು ಈಗ ಈ ಕಡೆ ಬನ್ನಿ, ಈ ಕಡೆ ಬಾ, ಇಲ್ಲಿ ಬಾ. ಇಲ್ಲ ಬಾ. ಇಲ್ಲ ಸರಿ, ಕೇಕ್ ಕಟ್ ಮಾಡಿ. ಅಯ್ಯೋ, ನಮಗಲ್ಲ, ಅವ್ರ ಮಗಳ ಅಮ್ಮ. ಅಣ್ಸೆ ಈ ಕಡೆ ಬಾ ಅಮ್ಮ, ಈ ಕಡೆ ಬೈ. ಶ್ರೀದೇವಿ ಅಮ್ಮ ಅಲ್ಲ. ವಿಡಿಯೋ ಮಾಡೋರಿ, ಕ್ಲಾಸ್ ಮಾಡಿ. ಗಂಟೆ ಹೊಡೆಯಲು ಗಂಟೆ. ಎಲ್ಲರೂ ಒಟ್ಟಿಗೆ ಕೇಕ್ ಕಟ್ ಮಾಡಿ. ಅಮ್ಮ ಕೇಕ್ ಕಟ್ ಮಾಡಿಲ್ಲ, ಒಟ್ಟಿಗೆ ಕೇಕ್ ಕಟ್ ಮಾಡಿ ಎಲ್ಲರೂ ಒಟ್ಟಿಗೆ. ಎಲ್ಲರೂ ಹಂಗೆ ನೋಡಿ. ಎಲ್ಲ ಕ್ಲಾಪ್ಸ್ ಮಾಡಿ. ಸರ್ ಇಲ್ಲಿ ನೋಡಿ ಎಲ್ಲ ಇಲ್ಲಿ ನೋಡಿ. ಮಂಡಿ ಗೊತ್ತಾಗಿಲ್ಲ, ನಾಲ್ಕಾಗಿರೋ ಇವತ್ತು. ಫೋಟೋ ಹೊಡೆದು ಬಿಡು ಎಲ್ಲರದು. ಫೋಟೋ ಹೊಡೆದು ಬಿಡು. ಎಲ್ಲರೂ ಈ ಕಡೆ ಬನ್ನಿ. ಅಮ್ಮ ಬಾ, ಇಲ್ಲಿ ಕೂಚ ಬಾ. ಫೋಟೋ ಹೊಡೆದು ಬಿಡು ಎಲ್ಲರದು. ಸರ್ ಎಲ್ಲರೂ ತಿನ್ಸ್ಕೊಳ್ಳಿ ನಿಮಗೆ. ಧನಿಯಾ ಪುಡಿ ಈ ಕಡೆ ಬಾ, ಧನಿಯಾ ಪುಡಿ ಈ ಕಡೆ ಬಾ. ಸರಿ ತಿನ್ಸಿ ಫಸ್ಟು. ನೀವು ನಿಮ್ಮ ಮಗಂಗೆ ತಿನ್ಸಿ. ನಿಮ್ಮ ಮಗ ಊರಲ್ಲಿದ್ದಾನಲ್ಲ, ಇವ್ರನ್ನ ಕರೆದು ಬಿಡಿ. ಬನ್ನಿ ಹೋಗಿ, ಎಲ್ಲರೂ ಅವ್ರ ಮಕ್ಳಿಗೆ. ಸರ್ ತಿನ್ಸ್ಕೋಗಿ ನಿಮ್ಮ ಅಮ್ಮನ ಹತ್ರ. ನೀನು ಹೋಗು.
ಹೋಗು ಅಮ್ಮ ತಿನ್ಸಮ್ಮ ಬಂದೇ ಇರಂడి ಸವಿತಾ ಆಂಟಿ ನಿಮ್ಮ ಮಕ್ಳಿಲ್ಲ ಲತಾ ಆಂಟಿ ನಂಗೆ ತಿನ್ಸ್ಬೇಕು ನಿಮ್ಮ ಮಕ್ಳು ಬಂದಿಲ್ಲ ಇಲ್ಲಿ ನೋಡಿ ಹಾಂ ಏನ್ ಮಾಡ್ತಾಳೆ ಬಂದ್ಲಾ ಆನೆ ಬಂಗಾರ ಎಂಗೇಜ್ಮೆಂಟ್ಗೆ ಹೋಗಿದ್ವಿ ಬಂಗಾರ ಮ್ಯೂಟ್ ಮಾಡ್ಬಿಡಪ್ಪ ಶಿರಾಗ ಅವ್ರಿಗೂ ಏನೇ ಬಂಗಾರ ಅಲ್ಲೈತೆ ಯಾರ್ಕೊಂಡಿದ್ದು ತಂದ್ರ ನೀವು ಆ ಬಾಕ್ಸ್ ನಮ್ದೇ ಅಲ್ಲ ಬಾಕ್ಸ್ ಅದು ಆನೆ ಬಂಗಾರ ಬಾರಿ ಬಂಗಾರ ಹತ್ತು ಬಂಗಾರ ಮ್ಯೂಟ್ ಮಾಡ್ಬಿಡಪ್ಪ ಒಂದು ನಿಮಿಷ ಓನೇ ಚಿನ್ನಿ ಎಂಗೇಜ್ಮೆಂಟ್ಗೆ ಹೋಗಿದ್ವಿ ಶ್ರೀದೇವಿ ಎಂಗೇಜ್ಮೆಂಟ್ಗೆ ಅಲ್ಲೂ ಕರ್ಕೊಂಡು ಹೋಗ್ಬೇಕಾಗಿತ್ತ ನೀನಣ್ಣ ನೀನು ಬೈಬೇಡ ನೀನು ನನಗೆ ಇಲ್ಲಿ ಇರ್ಲಿಲ್ವಾ ಇವರು ಕರ್ಕೊಬೋದಿಲ್ವಾ ಒಳಗಡೆ ನಿನ್ನ ಮನೆಗೆ ಕರ್ಕೊಬಂದಿಲ್ವಾ ಕರ್ಕೊಬಂದಿಲ್ವಂತೆ ರೀ ಕರ್ಕೊಬಂದಿತ್ತ ಮಗ್ಳೇ ಎಲ್ಲಿ ಎಲ್ಲಿ ಇಲ್ಲ ಕರ್ಕೊಬಂದಿತ್ತ ಮಗಳೇ ಹಾಂ ಸಾಕಾಯ್ತಾ ಬೈದಿದ್ದು ಸಾಕಾಯ್ತಾ ಸಮಾಧಾನ ಆಯ್ತಾ ಇವಾಗ ನಿನಗೆ ಗೊತ್ತಾ ನಾವು ಮದರ್ಸ್ ಡೇ ಎಲ್ಲ ಮಾಡಿ ಕೇಕ್ ಕಟ್ ಮಾಡಿದ್ವಿ ಹೌದು ಇವಾಗ ಯಾರ್ಯಾರು ಬರ್ತಾವ್ರೆ ಗೊತ್ತಾ ಮನೆಗೆ ನಿಂಗೆ ತಲೆ ತಿನ್ನೋ ಪಾರ್ಟಿಗಳೆಲ್ಲ ಬರ್ತಾವ್ರೆ ಕಿವಿಗೆ ಹತ್ತಿ ಇಕ್ಕೊಬಿಡು ಅಮ್ಮು ಮೀಟುಮ್ಮ ಕಿವಿ ನೋಡಿ ಹತ್ತಿ ಇಕ್ಕೊಬಿಡು ಈ ಲೈಟ್ ಮೆಟ್ಲ ಮೇಲೆ ಹಾಕಿಲ್ಲ ಮೆಟ್ಲ ಮೇಲೆ ಹಾಕಿಲ್ಲ ಲೈಟ್ ನಾನು ಇವಾಗ ಹಾಕಿದ್ದು ಅದನ್ನ ಈ ಚಾರ್ಜ್ ಆಗಿದೆ ಸಾಕು ಆಫ್ ಮಾಡ್ಬಿಡಿ ಅಂದೆ ಮಿಟು ನಿಂಗೆ ತಲೆ ತಿನ್ನೋ ಪಾರ್ಟಿ ಬರ್ತವ್ರಿ ಕಣಿ ಎಲ್ಲವರ ಗೊತ್ತಿಲ್ಲ ಕಣಿ ಎಲ್ಲವರ ರೀ ತಲೆ ತಿನ್ನೋ ಪಾರ್ಟಿಗಳು ಯಾರ್ಯಾರು ಹೇಳು ಅಮಿತ್ ಸಹಾನ ಬರ್ತಾವ್ರೆ ಓಕೆ ಕೆಳಗಡೆ ಹೇಳಿ ನಾನು ವಿಡಿಯೋ ಎಂಡ್ ಮಾಡಿಬಿಡ್ತೀನಿ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ವ್ಲಾಗ್ ಎಂಡ್ ಮಾಡಿಬಿಡ್ತೀನಿ ಇಳಿ ಬಂಗಾರ ಕೆಳಗಡೆ ಅರಿ ನೋಡಿ ಹಿಂಗೆ ನೋಡ್ತಾವಳೆ ಓನೆ ಮಂಗಲಿ ಅದೇ ಇಳಿ ಕೆಳಗಡೆ ಡ್ರೆಸ್ ಗಲೀಜಾಗತ್ತೆ ಕೊಡ್ತೀನಮ್ಮ ಇವಾಗ ಇಳಿತೀನಿ ಕೊಡ್ತೀನಿ ಎಲ್ಲ ಈಗ ಸಾಕದೇನೆ ಮುದ್ದೆ ಪಲಾವು ಅನ್ನ ಗೊತ್ತಿಲ್ಲ ಅವಾಗ ಹಾಕ್ಬಿಡಿ ಯಾಕಂದ್ರೆ ಇವಾಗ ಒಂದ್ಸಲಿ ಕರೆಂಟ್ ತೆಗ್ಬಿಡ್ತಾರೆ ನೋಡ್ಬಿಟ್ಟು ಆಮೇಲೆ ಹಾಕ್ರಿ ಇಳಿ ಕೆಳಗಡೆ ಊಟ ಹಾಕ್ಕೊಡ್ತೀನಿ ಎಲ್ರಿಗೂ ಇನ್ನೂ ಎಷ್ಟೊಂದು ಅನ್ನ ಮಿಕ್ಕಿತ್ತು ಸಾಂಬಾರು ಮಿಕ್ಕಿತ್ತು ನಾನು ಅರ್ಧಕ್ಕೆ ಎದ್ಬಿಟ್ನಲ್ಲ ಒಂದು ತುತ್ತು ಬಿಟ್ಬಿಟ್ಟು ಬೇಗ ತಿನ್ಕೊಬಿಟ್ಟೆ ಜೋರಾಗಿ ಮಳೆ ಬಂದ್ಬಿಡ್ತು ಇಳಿ ಬಂಗಾರ ಅಯ್ಯೋ ಇಳಿ ಡ್ರಾಮಾ చేయొద్దు ಇಳಿ ಅನ್ನಕ್ಕೇನ ರೀ ಅರಿ ಇಳಿ ಅನ್ನಕ್ಕೇನು ಅರಿ ಅಮ್ಮ ಕೆಳಗಡೆ ಇಳಿ ಅನ್ನಕ್ಕೆ ಏನು ಅನ್ಬೇಕಮ್ಮ ಮೌ ನೀವು ತೆಲುಗುಲಿ ಇಳಿ ಅನ್ನಕ್ಕೆ ಬರೀ ಇಳಿ ಅನ್ನಕ್ಕೆ ಇಳಿ ಹೇಳಮ್ಮ ದಿಗು ಅಂದ್ರೆ ಕೆಳಗಡೆ ಇಳಿ ಅನ್ನಕ್ಕೆ ದಿಗು ದಿಗು ಚೆನ್ನಾಗಿಲ್ಲ ಇಳಿಮ ಮುಂಗೂರು ನಾನು ಸ್ಕ್ರಬ್ ಎಲ್ಲ ಇಸ್ಕೊಂಡೆ ನೋಡಿ ಬೆಳಗ್ಗೆ ಹೋಗೋವಾಗ ಹೆಂಗೆ ರೆಡಿ ಆಗ್ಬಿಟ್ಟೋದೆ ಅಲ್ವಾ ಇವಾಗ ಬರೋಷ್ಟೊಂದು ನೋಡಿ ಲಿಪ್ಸ್ಟಿಕ್ ಎಲ್ಲ ಹೋಗ್ಬಿಟ್ಟೈತೆ ನಾನು ರೂಮ್ ಒಳಗೆ ಹೋಗ್ಬಿಟ್ಟು ಏನು ಮಾಡ್ತೀನಿ ಡಿಸ್ಟರ್ಬ್ ಆಗುತ್ತೆ ಇವ್ರಿಗೆಲ್ಲ
ಬೇಕಾರೆ ಊಟ ಬೇರೆ ಕೊಡಬೇಕು, ಇನ್ನು ಊಟ ಮಾಡಿಲ್ಲ. ಸ್ವಲ್ಪ ತೊಗೊಂಡು ಬಂದಿದ್ದೀವಿ, ಯಾಕಂದರೆ ತುಂಬ ಮಿಕ್ಬಿಡಿತ್ತು ಊಟ. ಒಂದು ನಿಮಿಷ. ಸೊ ಬೆಳಗ್ಗೆ ಹೋಗೋವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ, ಯಾಕಂದರೆ ಲೇಟ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು. ಕಾಜಲ್, ಐಲೈನರ್, ಆಮೇಲೆ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೆ ನೋಡಿ. ಎಲ್ಲ ಹಂಗೆ ಇದೆ, ಬಟ್ ಲಿಪ್ಸ್ಟಿಕ್ ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ಬೆಳಗ್ಗೆ ಹಾಕ್ಕೊಂಡಿದ್ದೆ ಅಷ್ಟೇ, ಇನ್ನೇನಿಲ್ಲ. ನಾನು ಚೈನು ಮಂಗಲಸರ ನಾರ್ಮಲ್ಲು ಇದು ಇಯರಿಂಗ್ ಒಂದು ನಾನು ಬೇರೆ ಹಾಕ್ಕೊಂಡಿದ್ದೆ ಅಷ್ಟೇ ನೋಡಿ. ಇಷ್ಟೇ, ಇನ್ನೇನು ಹಾಕ್ಕೊಂಡಿಲ್ಲ. ನಾನು ಗೋಲ್ಡ್ ವಾಚ್ ಹಾಕ್ಕೊಂಡಿದ್ದೆ. ಸೊ ಇವತ್ತು ವ್ಲಾಗಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಯಿತು. ನಮ್ಮ ಅತ್ತೆ ಇದ್ದಿದ್ರೆ ತುಂಬ ಖುಷಿ ಪಡ್ತಾಯಿದ್ರು ಅಂತ ಅನಿಸುತ್ತೆ. ತುಂಬ ಬೇಜಾರಾಯಿತು. ನಮ್ಮ ಅತ್ತೆ ಇದ್ದಾಗ ಈ ಥರ ಯಾರೂ ಸೇರ್ತಾ ಇರಲಿಲ್ಲ, ಅಂಥ ಸಂದರ್ಭ ಬಂದಿರಲಿಲ್ಲ. ಎಲ್ಲ ಸಮಯ ಸಂದರ್ಭ ಬರಬೇಕು ಅಂತಾರೆ. ಅತ್ತೆ ನಾನು ಈಗ ಬರ್ತಾ ಗಾಡಲಿ ಅದೇ ಬಂದೆ. ನಮ್ಮ ಅತ್ತೆ ಮೇಲ್ಗಡೆನ ನೋಡಿ ಎಷ್ಟು ಖುಷಿ ಪಡ್ತಾರೋ ಗೊತ್ತಿಲ್ಲ ಅಂತ. ಅತ್ತೆ ತೀರೋಗಿದ್ದೊಂದು ನೋವು ಅಂದರೆ ಇವ್ರ ಮಗಳಿಗೆ ಮದುವೆ ಆಗ್ತಾ ಇರೋದೊಂದು ಖುಷಿ. ಅವಳು ಮದುವೆ ಆಗೋದೇ ಇಲ್ಲಮ್ಮ, ಮದುವೆ ಆಗೋದೇ ಇಲ್ಲಮ್ಮ ಅಂತಿದ್ಲು. ನಮ್ಮ ಅತ್ತೆನೂ ಅಂತ ಹೇಳ್ತಿದ್ಲು, ನೋಡು ಗೀತಾ, ಶ್ರೀದೇವಿಗೆ ಮದುವೆನೇ ಆಗಲ್ಲ, ಹಿಂಗೆ ಇದ್ಬಿಡ್ತೀನಿ, ನಮ್ಮ ಅಕ್ಕನ ಮಗಳು ನೋಡ್ಕೊಂಡು ಇದ್ಬಿಡ್ತೀನಿ ಅಂತ ಇದ್ಲು ಅಂತ ನನ್ನ ಹತ್ರ ಕೂಡ ಹೇಳಿತ್ತು. ಕರೆಕ್ಟಾಗಿ ಈಗ ಒಂದು 8 ತಿಂಗಳು ಹಿಂದೆ, 9 ತಿಂಗಳ ಹಿಂದೆ. ತುಂಬ ಖುಷಿ ಪಡ್ತಿರ್ತಾರೆ, ಮೇಲ್ಗಡೆನ ನೋಡ್ತಿರ್ತಾರೆ ಅಂತ ಹೇಳ್ತಾರೆ. ನಂಗೆ ಅದೆಷ್ಟು ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ಬಟ್ ನಾನು ಕೂಡ ಅನ್ಕೊತೀನಿ ನಮ್ಮ ಅತ್ತೆ ಮೇಲ್ಗಡೆನ ನೋಡಿ ಅವಳಿಗೆ ಆಶೀರ್ವಾದ ಮಾಡಲಿ ಅಂದ್ಬಿಟ್ಟು ಕಿಟಕಿ ತೆಗೆದಿದ್ಲು. ಸೊ ಹುಡುಗ ತುಂಬ ಒಳ್ಳೆಯವರು. ಹುಡುಗನ ಮನೆಗೆ ಮೊನ್ನೆ ಶುಕ್ರವಾರ ಹೋಗ್ಬಿಟ್ಟು ಬಂದರು, ಇವತ್ತು ಭಾನುವಾರ. ಅದು ಲಾಸ್ಟ್ ಭಾನುವಾರ ಹುಡುಗನ ಮನೆಯವ್ರು ಇಲ್ಲಿಗೆ ಬಂದಿದ್ರು. ನಾನು ಹೋಗೂ ಇರಲಿಲ್ಲ, ಪ್ಲಸ್ ಬ್ಲಾಗ್ ಮಾಡೂ ಇರಲಿಲ್ಲ. ದೊಡ್ಡವ್ರು ಹೋದರೆ ಸಾಕು, ನಾವೆಲ್ಲ ಚಿಕ್ಕವ್ರು ಏನಕ್ಕೆ ಅಂದ್ಬಿಟ್ಟು ಲಾಸ್ಟ್ ಯಾರು ಊಟಕ್ಕೆ ಹೋಗಿರಲಿಲ್ಲ. ಫಸ್ಟ್ ಟೈಮ್ ಹೋಗೋದು ಬರೋದು ಬಂದಾಗ ಊಟ ಮಾಡೋಂಗಿಲ್ವಂತೆ. ಸೊ ಇವರು ಅವ್ರಿಗೆ ಇಲ್ಲಿ ಬಂದಾಗ ಕಾಫಿ ಮತ್ತು ಬಿಸ್ಕೆಟ್ ತಿನ್ಕೊಂಡು ಹೋಗಿದ್ರು. ಇವ್ರು ಹೋದಾಗ ಕಾಫಿ ಬಿಸ್ಕೆಟ್ ತಿನ್ಕೊಂಡು ಬಂದಿದ್ರು. ಇವತ್ತು ಹುಡುಗನ ಮನೆಯವ್ರು ಬಂದು ಊಟ ಮಾಡಿಕೊಂಡು ತಟ್ಟೆ ಬದಲಾಯಿಸ್ಕೊಳ್ದು ಅಂದರೆ ಹೂ ಮುಡ್ಸೋದು ಅಂದರೆ ಫಿಕ್ಸ್ ಅಂತ ಅಲ್ವಾ, ಎಂಗೇಜ್ಮೆಂಟ್ ಆಗೋಯ್ತು ಇವತ್ತು. ಚೆನ್ನಾಗಿದ್ದು ಒಂಥರ ಎಲ್ಲ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇದು ವ್ಲಾಗು ಐ ಥಿಂಕ್ 2 ಪಾರ್ಟ್ಸ್ ಮಾಡ್ತೀನಿ ನಾನು. ತುಂಬ ದೊಡ್ಡದಾಗಿರುತ್ತೆ ಅಂತ ಅನ್ಕೋತೀನಿ ನಾನು. ಅದಕ್ಕೆ ನಮ್ಮ ಅತ್ತೆ ಮಗಳು ಎಂಗೇಜ್ಮೆಂಟ್ ವ್ಲಾಗ್ನ ಒಂದು ಹಾಕ್ತೀನಿ. ಅದಾದಮೇಲೆ ಇನ್ನು ಮಿಕ್ಕಿದ ಅರ್ಧ ಪಾರ್ಟ್ಸಲ್ಲಿ ಸ್ವಲ್ಪ ನಾವೆಲ್ಲ ಫ್ಯಾಮಿಲಿ ಎಲ್ಲ ಮಾತಾಡ್ಕೊಂಡಿದ್ದು, ಅದು ಇದು ಕಾಮಿಡಿ, ಪ್ಲಸ್ ಮದರ್ಸ್ ಡೇ ಕೇಕ್ ಕಟ್ ಮಾಡಿದ್ದು ಈಗ ಮಾತಾಡ್ತಿದ್ದೀನಲ್ಲ, ಈ ವ್ಲಾಗಿಗೆ ಎಂಡ್ ಮಾಡ್ತೀನಿ. ಸೊ 2 ಪಾರ್ಟ್ ಮಾಡೋಣ ಅಂತ. ತುಂಬ ದೊಡ್ಡದಾಗ್ಬಿಟ್ರೆ 20 ಮಿನಿಟ್ಸ್ 25 ಮಿನಿಟ್ಸ್ ಬೇಡ, ಒಂದು 12 ಮಿನಿಟ್ಸಲ್ಲಿ 2 ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ಅವಳ ಎಂಗೇಜ್ಮೆಂಟ್ ವ್ಲಾಗ್ ಬರುತ್ತೆ, ಸೆಕೆಂಡ್ ಬಂದ್ಬಿಟ್ಟು ಮದರ್ಸ್ ಡೇ ಸೆಲೆಬ್ರೇಷನ್ ವ್ಲಾಗ್ ಬರುತ್ತೆ. ತುಂಬ ಖುಷಿಯಾದ ವ್ಲಾಗ್ ಅಂತ ಹೇಳ್ಬೋದು. ಬಟ್ ಮದುವೆ ಇನ್ನು ಸ್ವಲ್ಪ ಲೇಟ್ ಇದೆ, ಆವಾಗ ಮದುವೆ ವ್ಲಾಗ್ಸ್ಗಳೆಲ್ಲ ಹಾಕ್ತೀನಿ. ಸ್ವಲ್ಪ ಸಿಂಪಲ್ಲಾಗಿ ಮದುವೆ ಮಾಡ್ತಾರೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿಲ್ಲ. ಅವರು ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳು. ನಮ್ಮ ದೊಡ್ಡಪ್ಪ, ನಮ್ಮ ಮಾವ ಅವರು ದೊಡ್ಡಮ್ಮ ಅಂತ ಕರೆಯೋದು. ನಮ್ಮ ಅಪ್ಪನ ಅಕ್ಕ ಅವರು ಅತ್ತೆ ಆಗಬೇಕು. ಚಿಕ್ಕ ವಯಸ್ಸಿನ ದೊಡ್ಡಮ್ಮ ಅಂತ ಕರಿತಿದ್ವಿ. ದೊಡ್ಡಪ್ಪ ತಿರೋಗಿ ತುಂಬ ವರ್ಷ ಆಯ್ತು. ಅವಳು ಇನ್ನೂ ಚಿಕ್ಕವಳಿದ್ಲು, ಒಂದು 5th ಸ್ಟ್ಯಾಂಡರ್ಡ್ ಏನೋ. ದೊಡ್ಡಮ್ಮ ಈಗ ತಿರೋದ್ರು, ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳು. ಸೊ ಗ್ರ್ಯಾಂಡಾಗಿ ಏನು ಬೇಡ ಅಂದಿದ್ದಾಳೆ. ಹುಡುಗ ಕೂಡ ಒಪ್ಕೊಂಡಿದ್ದಾರೆ, ಗ್ರ್ಯಾಂಡಾಗಿ ಏನು ಬೇಡ ಅಂತ ಒಪ್ಕೊಂಡಿದ್ದಾರೆ. ಈಗ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತಾಯಿದ್ವಿ. ಬಟ್ ಮದುವೆ ಚೆನ್ನಾಗೇ ಹಿಂಗೆ ನೋಡೋಣ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಆ ಟೈಮ್ ಬಂದಾಗ ನಾನೆಲ್ಲ ವೀಡಿಯೋಸು ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಹೀಗಿತ್ತು. ಪ್ಲೀಸ್ ಈ ವ್ಲಾಗ್ ಫುಲ್ ನೋಡಿ, ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ಫ್ಯಾಮಿಲಿಯವರು ಎಲ್ಲ ಸೇರಿದ್ದು ಇದೊಂಥರ ಫ್ಯಾಮಿಲಿ ಸೇರೋದಕ್ಕೆ ಒಂದು ಟೈಮ್ ಅನ್ಬೋದು. ಎಲ್ಲರೂ ಒಂಥರ ಡಿಸ್ಟ್ರಿಬ್ಯೂಟ್ ಆಗಿಬಿಟ್ವಿ. ಅಪ್ಪ ಅಮ್ಮ ಒಂದು ಕಡೆ ಹೋದರು, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಒಂದು ಕಡೆ ಹೋದರು, ನಾವೊಂದು ಕಡೆ ಬಂದ್ವಿ, ಬಲ್ಲಯ್ಯವ್ರು ಒಂದು ಕಡೆ ಹೋದರು, ನೇತ್ರವ್ರು ಒಂದು ಕಡೆ ಹೋದರು. ಎಲ್ಲ ತುಂಬ ದೂರ ಇಲ್ಲ, 15 ಮಿನಿಟ್ಸ್ 20 ಮಿನಿಟ್ಸ್ ಜರ್ನಿ. ಎಲ್ಲರೂ 2 ವೀಲರ್ಸಲ್ಲಿ ಹೊರಟೋಗ್ಬಿಟ್ವಿ. ಅವ್ರ ಮನೆಗೆ ಹೊರಡೋದ್ವಿ. ನಾವೀಗ ಊಟ ತೊಗೊಂಡು ಬಂದಿದ್ದೀವಿ. ತುಂಬ ಮಿಕ್ಬಿಟ್ಟಿತ್ತು. ಚೆನ್ನಾಗಿ ಮಾಡಿದರು ಆಂಟಿ, ಜ್ಯೋತಿ ಆಂಟಿ ಅಂತ. ಐ ಥಿಂಕ್ ನನ್ನ ವ್ಲಾಗ್ ನೋಡಿದ್ರೆ ನೋಡಿ ಆಂಟಿ, ನಂಗೆ ಕಮೆಂಟ್ ಮಾಡಿ ಪ್ಲೀಸ್. ನಿಮ್ಮ ಹೆಸರು ಹೇಳ್ತಾ ಇದ್ದೀನಿ. ನನ್ನ ಅತ್ತೆ ಮಗಳು ಮನೇಲಿ ಕೆಳಗಡೆ ಇದ್ದಾರೆ, ಜ್ಯೋತಿ ಆಂಟಿ. ಅವರೇ ಅಡುಗೆ ಮಾಡಿದ್ದು, ತುಂಬ ಚೆನ್ನಾಗಿ ಮಾಡಿದರು. ಬಟ್ ನಾವು ತಿನ್ನೋ ಟೈಮಲ್ಲಿ ಅರ್ಧ ಊಟ ತಿಂತಿದ್ದಂಗೆ ಮಳೆ ಬಂದುಬಿಡ್ತು. ಈಗ ತೊಗೊಂಡು ಬಂದಿದ್ದೀವಿ, ಇವಾಗ ತಿಂತೀವಿ ಊಟನ. ಸೊ ಅದೇನ್ಬಿಟ್ಟು ಮಲ್ಕೊಂಡು ರೆಸ್ಟ್ ಮಾಡ್ತೀವಿ ಅಷ್ಟೇ. ಇನ್ನೆಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ. ಇದೇ ನಂಗೆ ಶಕೆ ಆಗಲ್ಲ. 3 ಇಯರ್ಸ್ ಬ್ಯಾಕ್ ನಾನು ಇದನ್ನು ಯುಗಾದಿ ಹಬ್ಬಕ್ಕೆ ಹಾಕ್ಕೊಂಡಿದ್ದು, ಆಮೇಲೆ ಹಾಕ್ಕೊಂಡೇ ಇರಲಿಲ್ಲ. ನಾನು ರಿಪೀಟ್ ಹಾಕೋತೀನಿ, ನನಗೇನೋ ಆ ಥರ ಏನು ಇದು ಅನಿಸಲ್ಲ. ಸೊ ಇವತ್ತು ರಿಪೀಟ್ ಹಾಕ್ಕೊಂಡಿದ್ದೀನಿ ಇದನ್ನು. ಇಷ್ಟೇ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್ 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 ಬಾಯ್.